ವೆಲ್ಕಮ್ ಬ್ಯಾಕ್ ಟು ವೀರಾಮಯ್ಯಸ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಜನವರಿ 1 2025. ಸೊ ನಮ್ಮ ವೀರಾಮಯ್ಯಸ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸಮಸ್ತ ಕರ್ನಾಟಕ ಜನತೆಗೂ ಹೊಸ ವರ್ಷದ ಶುಭಾಶಯಗಳು. ನಿಮ್ಮ ಜೀವನದಲ್ಲಿ ಏನೇನು ಅಂದ್ಕೊಂಡಿದ್ದೀರಾ, ನೆಮ್ಮದಿ, ಶಾಂತಿ, ಸಮೃದ್ಧಿ ಎಲ್ಲ ನಿಮಗೆ ಸಿಗಲಿ ಅಂತ ಕೇಳ್ಕೊತಾ ಇವತ್ತು ನಾನು ನಮ್ಮ ತಾಯಿ ಮನೆ ಜೋಗ್ ಫಾಲ್ಸಲ್ಲಿದ್ದೀನಿ ಆ್ಯಸ್ ಯೂಶ್ವಲ್. ಸೊ ಇಲ್ಲಿಂದ ನಾವು ಸಿಗಂದೂರು ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಆಲ್ರೆಡಿ ರೆಡಿ ಆಗ್ತಾ ಇದ್ದೀವಿ. ಆಲ್ಮೋಸ್ಟ್ ನಂದೆಲ್ಲ ರೆಡಿ ಆಗಿದೆ, ಮಕ್ಕಳು ರೆಡಿ ಆಗಿದ್ದಾರೆ, ನಮ್ಮ ಅಮ್ಮ ರೆಡಿ ಆಗ್ತಾ ಇದ್ದಾರೆ. ಸೊ ದೇವ್ರ ದರ್ಶನ ತುಂಬಾ ಇಂಪಾರ್ಟೆಂಟು. ಸೊ ಜನವರಿ 1 ಆಗಿದ್ದರಿಂದ ಒಂದು ಒಳ್ಳೆ ದೇವಸ್ಥಾನಕ್ಕೆ ಹೋಗೋಣ ಅಂತ. ಸೊ ಈ ಜೋಗ್ ಫಾಲ್ಸಿಂದ ನಿಯರ್ ಇರೋದು ಸುಮಾರು ದೇವಸ್ಥಾನ ಇದೆ. ಹಾಗೆ ಸಿಗಂದೂರು ಚೌಡೇಶ್ವರಿ ಕೂಡ ಒಂದು 60 ಕಿಲೋಮೀಟರ್ಸಲ್ಲಿದೆ. ಸೊ ಅಲ್ಲಿ ಹೋಗೋಣ ಅಂತ ರೆಡಿ ಆಗಿದ್ದೀವಿ. ಸೊ ಬನ್ನಿ, ಹಾಗೆ ವಿಡಿಯೋ ನಾನು ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಸೊ ಗೈಸ್, ಒಂದು ರಿಕ್ವೆಸ್ಟು, ಯಾರ್ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ನಿಮ್ಮೆಲ್ಲರ ಸಪೋರ್ಟ್ ನಮಗೆ ತುಂಬಾ ಇಂಪಾರ್ಟೆಂಟ್. ಇವಾಗ ಆಲ್ರೆಡಿ ಹೊರಟಿದ್ದೀವಿ. ಸೊ ನಾವು ಬಸ್ಸಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ, ಯಾಕಂದರೆ ನಮ್ಮದು ಗಾಡಿ ಸ್ವಲ್ಪ ರಿಪೇರಿಗೆ ಬಂದಿದೆ. ಸೊ ಅದಕ್ಕೋಸ್ಕರನೇ ಬಸ್ಸಿಗೆ ಹೋಗೋಣ ಅಂತ. ನನ್ನ ಮಕ್ಕಳು ಓಡ್ ಬರ್ತಾ ಇದ್ದಾರೆ, ಅವ್ರಿಗೂ ನಡೆಸ್ತಾ ಇದ್ದೀನಿ. ಹಾಯ್ ಮಾಡು, ಹಾಯ್ ಪೂವಿನ್ ಹಾಯ್. ನಮ್ಮ ಅಮ್ಮನ ಮನೆ ಸುತ್ತಮುತ್ತ ಇದೇ ಥರ ಫುಲ್ ಗ್ರೀನರಿ ಇದೆ, ತುಂಬ ಚೆನ್ನಾಗಿದೆ. ಯಾರು ಈ ಸಿಟಿ ಲೈಫ್ ಬೋರ್ ಆಗಿರುತ್ತೋ ಅಂಥವ್ರಿಗಂತೂ ಈ ಪ್ಲೇಸ್ ತುಂಬಾ ಇಷ್ಟ ಆಗುತ್ತೆ. ಸೊ ನಾವು ಆಲ್ರೆಡಿ ಬಸ್ಸಿಂದ ಹೋಗ್ತಾ ಇದ್ದೀವಿ. ಸೊ ನೋಡ್ತಾ ಇರ್ಬೋದು. ಹಾಗೆ ಇಲ್ಲಿ ಸಿಗಂದೂರ್ನು ನಾವು ಇನ್ನೂ ಬಿಫೋರ್ ಒಂದು 5 ಕಿಲೋಮೀಟ್ರ್ ಇದ್ದಂಗೆ ನಿಮ್ಮೆಲ್ರಿಗೂ ಗೊತ್ತಿದೆ, ಈ ಶರಾವತಿ ಬ್ಯಾಕ್ ವಾಟರ್ ಏನಿದೆ ಅದನ್ನು ನಾವು ದಾಟಬೇಕು. ಅದಕ್ಕೆ ಈ ಥರ ಲಾಂಚ್ ವ್ಯವಸ್ಥೆ ಇದೆ, ನಾನು ಏನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಯಾರ್ಯಾರು ಆಲ್ರೆಡಿ ಸಿಗಂದೂರಿಗೆ ಬಂದಿದ್ದೀರೋ ಅವ್ರಿಗೆಲ್ಲ ಈ ಅನುಭವ ಆಗಿರುತ್ತೆ. ಸೊ ಯಾರ್ಯಾರು ಬರಬೇಕು ಅಂತಿದ್ದೀರಾ, ಈ ಲಾಂಚ್ ಅನುಭವ ಪಡ್ಕೊಳಕ್ಕೆ ಬನ್ನಿ. ಯಾಕಂದರೆ ಈ ಲಾಂಚ್ ಅಂದರೆ ಒಂದು ದೊಡ್ಡ ಬೋಟು, ಅದರಲ್ಲಿ ನಿಮಗೆ ವೆಹಿಕಲ್ಗಳು, ಹಾಗೆ ನಾವೂ ಅದ್ರ ಮೇಲೇ ಹೋಗೋದು. ನಮ್ಮ ಬಸ್ಸು, ನಾವೇನು ಬಸ್ ಬಂದಿದ್ವಿ ಅದನ್ನು ಈ ಲಾಂಚ್ ಮೇಲೇ ನಿಂತಿದೆ. ನೀವು ನೋಡ್ತಾ ಇರ್ಬೋದು, ಆಲ್ರೆಡಿ ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಮೋಸ್ಟ್ಲಿ ಇನ್ನೊಂದು ವರ್ಷದಲ್ಲಿ ಆ ಬ್ರಿಡ್ಜ್ ಕಂಪ್ಲೀಟ್ ಆದರೆ ನಮಗೆ ಈ ಲಾಂಚ್ ವ್ಯವಸ್ಥೆ ಇರಲ್ಲ ಅನಿಸುತ್ತೆ. ಸೊ ಆ ಲಾಂಚ್ ವ್ಯವಸ್ಥೆ ತುಂಬ ಮಿಸ್ ಮಾಡ್ಕೋತೀವಿ. ಆ್ಯಂಡ್ ತುಂಬ ಜನ ಆ ಲಾಂಚ್ ನೋಡೋಕ್ಕೇ ಸೊ ನಾವು ಇವಾಗ ಆಲ್ರೆಡಿ ಲಾಂಚಲ್ಲಿದ್ದೀವಿ. ಸಿಗಂದೂರು ಇನ್ನೇನು ಒಂದು 5 ಕಿಲೋಮೀಟರ್ಸ್ ಇದೆ. ಸೊ ನಮಗೆ ಜೋಗದಿಂದ ಡೈರೆಕ್ಟ್ ಬಸ್ ಇರಲಿಲ್ಲ. ಸೊ ಸಾಗರದವರೆಗೂ ಬಂದು ಅಲ್ಲಿಂದ ನಿಮಗೆ 35 ಕಿಲೋಮೀಟ್ರ್ ಆಗುತ್ತೆ. ಹಾಗೆ ನಿಮಗೆ ಲೋಕಲ್ ಬಸ್ಗಳು ಸಿಗುತ್ತೆ. ಸೊ ಇವತ್ತು ಜನವರಿ 1 ಆಗಿರೋದ್ರಿಂದ ಸುಮಾರು ಜನ ಬಂದಿದ್ದಾರೆ. ಒಂದು 2000 ವೆಹಿಕಲ್ ನಿಂತಿರ್ಬೋದು. ಬಟ್ ನನಗೆ ಅದು ಫೋಟೋ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ, ವೀಡಿಯೋಸು. ಸೊ ಆಲ್ರೆಡಿ ನಾವು ಇವಾಗ ಲಾಂಚಲ್ಲಿ ಹತ್ತಿದ್ದೀವಿ. ಸೊ ಇದು ಲಾಂಚ್ ಅಂದರೆ ಈ ಥರ ಬೋಟು ದೊಡ್ಡದು, ಅದರಲ್ಲಿ ಸುಮಾರು ವೆಹಿಕಲ್ಗಳು ನಿಂತಿದೆ. ಹಾಗೆ ನಮ್ಮ ಬಸ್ಸನ್ನು ಕೂಡ ಇದೆ. ಒಂದು ಸೈಡು ಬ್ರಿಡ್ಜ್ ಆಲ್ರೆಡಿ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಸೊ ಒಂದು ಸರಿ ಬ್ರಿಡ್ಜ್ ಆದಮೇಲೆ ಮೋಸ್ಟ್ಲಿ ಲಾಂಚ್ ಬಿಡ್ತಾರಾ ಇಲ್ಲ ಗೊತ್ತಿಲ್ಲ. ಸೊ ಇದನ್ನಂತೂ ಖಂಡಿತವಾಗ್ಲೂ ಮಿಸ್ ಮಾಡ್ಕೋತೀವಿ. ಸೊ ಸುಮಾರು ಜನ ಲಾಂಚ್ ನೋಡೋಕ್ಕೆ ಅಂತಲೇ ಬರ್ತಾರೆ, ಲಾಂಚಲ್ಲಿ ಹೋಗಬೇಕು ಅಂತ. ಯಾಕಂದರೆ ಕರ್ನಾಟಕದಲ್ಲಿ ಕೆಲವೊಂದು ಪ್ರದೇಶಗಳಲ್ಲಿ ಮಾತ್ರ ಈ ಲಾಂಚ್ ವ್ಯವಸ್ಥೆ ಇದೆ, ಅದಕ್ಕೋಸ್ಕರ. ಸೊ ನನಗೆ ವಿಡಿಯೋ ಅಷ್ಟು ಕ್ಲಿಯರಾಗಿ ಕ್ಯಾಪ್ಚರ್ ಮಾಡೋಕ್ಕಾಗ್ತಿಲ್ಲ, ಯಾಕಂದರೆ ಇಲ್ಲಿ ಸಿಕ್ಕಾಪಟ್ಟೆ ವೆಹಿಕಲ್ಗಳು ನಿಂತಿದೆ ಲಾಂಚಲ್ಲಿ, ಜನನೂ ಹಾಗೆ ಇದ್ದಾರೆ. ಸೊ ಎಷ್ಟಾಗುತ್ತೋ ಅಷ್ಟು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಈ ಸೀನರಿ ವ್ಯೂಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಸೊ ನಾನು ಅದನ್ನು ನನ್ನ ಮಗನ ಜೊತೆ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಈ ಬ್ಯಾಂಗ್ಳೂರಲ್ಲಿ ಇದ್ದು ಈ ಥರ ಕೆಲವೊಂದು ಪ್ಲೇಸಸ್ಗಳಿಗೆ ಹೋದರೆ ಏನೋ ಮನಸ್ಸಿಗೆ ತುಂಬಾ ಖುಷಿಯಾದ ಅನುಭವ ಆಗುತ್ತೆ. ನೀವು ನೋಡ್ತಾ ಇರ್ಬೋದು, ನಾವು ಇದೇನು ಕನ್ಸ್ಟ್ರಕ್ಷನ್ ಆಗ್ತಿದೆ ಬ್ರಿಡ್ಜು, ಅದ್ರ ಕೆಳಗಡೆನೇ ಪಾಸ್ ಆಗ್ತಾ ಇದ್ದೀವಿ. ಸೊ ಇನ್ನೂ ಸುಮಾರಷ್ಟು ಕನ್ಸ್ಟ್ರಕ್ಷನ್ ಬಾಕಿ ಇದೆ. ನೋಡ್ತಾ ಇರ್ಬೋದು, ಮಧ್ಯದಲ್ಲಿ ಒಂದಿಷ್ಟು ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ಒಂದರಿಂದ ಒಂದು ಬ್ರಿಡ್ಜಿಗೆ ಕನೆಕ್ಷನ್ನ ಇವಾಗ ಕೊಡ್ತಾ ಇದ್ದಾರೆ. ಇವರು ಏನಂದರೆ ಒಂದೊಂದು ಪಾರ್ಟನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ರಿಯಲಿ ಹ್ಯಾಟ್ಸ್ ಆಫ್. ಯಾಕಂದರೆ ಇಷ್ಟು ಒಂದು 250 ಅಡಿ ಆಳದಿಂದ ಆ ಬ್ರಿಡ್ಜನ್ನು ಮಾಡಬೇಕು. ಈ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು, ಒಂದೊಂದೇ ಪಿಲ್ಲರ್ಗಳನ್ನ ಎತ್ತಿ ಒಂದೊಂದು ಭಾಗನ ಕಂಪ್ಲೀಟ್ ಮಾಡ್ಕೊಂಡು ದೇವಸ್ಥಾನ ರೀಚ್ ಆಗಿದ್ದು ಸ್ವಲ್ಪ ಲೇಟ್ ಆಯಿತು. ಸೊ 2 ಕಾಲಾಗಿತ್ತು. 2:15ಗೆ ಕ್ಲೋಸ್ ಅಂತ ಹೇಳಿದ್ರು. ಹಾಗೆ ಬೇಗ ಹೋಗಿ ತಾಯಿ ದರ್ಶನ ಮಾಡ್ಕೊಂಡು ಬಂದ್ವಿ. ಸೊ ಒಳಗಡೆ ವೀಡಿಯೋಸ್ ಮತ್ತು ಫೋಟೋಸ್ ಕ್ಯಾಪ್ಚರ್ ಮಾಡೋ ಥರ ಇರಲಿಲ್ಲ. ಸೊ ಅದಕ್ಕೆ ನಾನು ಯಾವುದೋ ವೀಡಿಯೋಸ್ ಅಥವಾ ಫೋಟೋಸ್ ಕ್ಯಾಪ್ಚರ್ ಮಾಡಲಿಲ್ಲ.
ಸೊ ಹಾಗೆ ಇಲ್ಲಿ ಊಟದ ವ್ಯವಸ್ಥೆನೂ ಇರುತ್ತೆ. ನಿಮಗೆ ಎಲ್ಲರಿಗೂ ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ಊಟ ಹಾಗೆ ರಾತ್ರಿ ಊಟನೂ ಇಲ್ಲಿ ಸಿಗುತ್ತೆ. ಹಾಗೆ ಊಟನೆಲ್ಲ ಮುಗಿಸ್ಕೊಂಡ್ವಿ, ದೇವ್ರ ಪ್ರಸಾದ ತಗೊಂಡು ಮತ್ತೆ ಮನೆಗೆ ವಾಪಸ್ಸಾದ್ವಿ. ಸೊ ಯಾರ್ಯಾರು ನಮ್ಮ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಪೋರ್ಟ್ ಮಾಡಿ. ನಮ್ಮ ಈ ಒಂದು ಏನು ಸ್ಮಾಲ್ ಎಫರ್ಟಿಗೆ ನಿಮ್ಮ ಸಪೋರ್ಟ್ ನಮ್ಮ ಜೊತೆ ಇರಲಿ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ.